ಅಲ್ಲ ನಾನು ಇದಕ್ಕೆ ಇನ್ನೊಂದು ಹೇಳಬೇಕು ಅಂತಂದರೆ ಮಿಂಚು ಅಂತ ಒಂದು ಸೀರಿಯಲ್ ಮಾಡ್ತಿದ್ದೆ ಹಾಂ ಅದರಲ್ಲಿ ವಿಲನ್ ಕ್ಯಾರೆಕ್ಟರ್ ನಂದು. ಡೈರೆಕ್ಟ್ರು ಬಂದು ಹೇಳಿದರು, ವಿಲನ್ ಅಂದ ತಕ್ಷಣ ಹಿಂಗೆ ಕಂಡುಬಿಡ್ಬೇಕು, ಹಿಂಗೆ ಹಲ್ಲು ಮಸಿಬೇಕು, ಹೀಗೆ ಮಾಡ್ಬೇಕು. ಅಲ್ಲ ಕಣೋ. ಸೊ ನೀನು ಅಂದರೆ ಕೆಟ್ಟವ್ರು ಯಾರು, ನಾನು ಕೆಟ್ಟವನು ಅಂತೇಳಿ ಬೋರ್ಡ್ ಹಾಕ್ಕೊಂಡು ಹೋಗಲ್ಲ. ಹೌದು. ಎಲ್ಲರೂ ಒಳ್ಳೆಯವ್ರಂತಲೇ ತೋರಿಸ್ಕೊಳ್ತಿರ್ತಾರೆ, ಆದರೆ ಮಾಡುವಂಥ ಕೃತ್ಯಗಳು ಕೆಟ್ಟವಾಗಿರ್ತವೆ, ಅದರ ಪರಿಣಾಮ ಕೆಟ್ಟದಾಗಿರುತ್ತೆ, ಅವ್ರು ನೋಯ್ತಾ ಇರ್ತಾರೆ. ನೀನು ಕೆಟ್ಟವನಾಗಿ ಕಂಡುಬಿಟ್ರೆ ಯಾರು ಬರ್ತಾರೆ ನಿನ್ನ ಹತ್ರ? ಸೊ ಇದು ಒಂದು ಥಾಟ್ ಇತ್ತು. ಹಾಗೆ ಒಂದು ಈ ಥರದ್ದು ಏನು ಇಲ್ಲ ಅನ್ನೋ ಕಾರಣಕ್ಕೆ ಆನಂತರ ಹೀರೋ ಹೀರೋಯಿನ್ ನಡುವೆ ನಾನು ಅವ್ರನ್ನ ಏನು ಅವರ ಪರ್ಸ್ನಲ್ ಲೈಫ್ ನಾನೇನು ಟಚ್ ಮಾಡೋಕ್ಕೆ ಹೋಗೋದಿಲ್ಲ. ಮೀನ್ಸ್ ನನ್ನ ಕ್ಯಾರೆಕ್ಟರ್ ಏನು ಟಚ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ನನ್ನ ಬಿಸ್ನೆಸ್ ಏನಿರುತ್ತೆ ಅದನ್ನು ಹೇಗೆ ನಾನು ನಡೆಸ್ಕೊಂಡು ಹೋಗಬೇಕು, ಅದನ್ನು ಹೇಗೆ ಎನ್ಕ್ಯಾಶ್ ಮಾಡಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಇರುತ್ತೆ. ನಮ್ಮನ್ನ ಹೆಂಗೆ ತಗ್ಲಾಕ್ಬೇಕು ಅದರಲ್ಲಿ ಅದು ಹೇಗಾಗುತ್ತೆ ಅಂತಂದರೆ ಅವರು ಆ್ಯಕ್ಚುಲಿ ಗೊತ್ತಿಲ್ಲ ನನಗೆ ಇದನ್ನು ಹೇಳಬೇಕು ಪರವಾಗಿಲ್ಲ ಹೇಳಿ ಸರ್. ಪ್ರಪೋಸ್ ಮಾಡಬೇಕು ಅಂತಲೇ ಸಿನಿಮಾ ಕ್ರಿಯೇಟ್ ಆಗುತ್ತೆ. ಓಕೆ. ಹುಡುಗ ಹುಡುಗಿಗೆ ಪ್ರಪೋಸ್ ಮಾಡಬೇಕು ಅಂತಲೇ ಸಿನಿಮಾ ಕ್ರಿಯೇಟ್ ಆಗುತ್ತೆ. ಅದೊಂದು ಸಂದರ್ಭ ಬರುತ್ತೆ, ಅದು ಆಗಲ್ಲ, ಪ್ರಪೋಸ್ ಮಾಡಲಿಕ್ಕೆ ಆಗೋಲ್ಲ. ಒಟ್ಟಾರೆ ಸಿನಿಮಾ ಕ್ಲೈಮ್ಯಾಕ್ಸಿಗೆ ಬಂದಾಗ ಅನಿವಾರ್ಯ ಕಂಡೀಷನ್ಗಳು ಅಥವಾ ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗಿ ಅವನು ಅವನ ಮನಸ್ಸಿನಲ್ಲಿರೋದನ್ನೆಲ್ಲವನ್ನೂ ಹೇಳ್ಕೊಳ್ತಾನೆ. ಹೀರೋಯಿನ್ ಕೂಡ ಹೀಗಿತ್ತು ಅಂತೇಳಿ ಅವಳು ಅದನ್ನೆಲ್ಲ ಕೇಳಿಸ್ಕೊಳ್ತಾಳೆ. ಅಂದರೆ ಪರಸ್ಪರ ಅಲ್ಲಿ ಪ್ರಪೋಸ್ ಆಗುತ್ತೆ, ಅದಕ್ಕೆ ನಾನು ಕಾರಣ ಆಗ್ತೀನಿ. ಇಮೋಷನಲ್ ವೇ ಅದಕ್ಕೆ ಇವರೇ ಕಾರಣ ಆಗ್ತಾರೆ, ನಾಟ್ ಇನ್ ಅ ರೊಮ್ಯಾಂಟಿಕ್ ವೇ. ಇಮೋಷನಲ್ ವೇ ಆಗಿನೇ ನಮಗೆ ಗೊತ್ತಾಗುತ್ತೆ, ಓಕೆ ಫೈನ್, ಈವನ್ ಹಿ ವಾಸ್ ಇನ್ ಲವ್ ವಿತ್ ಮೀ ಅಂತ. ಹಂಗಾದ್ರೆ ಗೊತ್ತಾಗೋದಕ್ಕೂ ನೀವೇ ಕಾರಣ. ಹಾಂ, ಅಂದರೆ ಎಸ್ಪೆಷಲಿ ಈ ಸಿನಿಮಾದ ವಿಲನ್ ಆಗಿ, ಸಿನಿಮಾ ಕಥೆನಲ್ಲಿ ವಿಲನ್ ಇರ್ಬೋದು ಅಥವಾ ನೆಗೆಟಿವ್ ಇರ್ಬೋದು, ಆದರೆ ಪ್ರೇಮಿಗಳಿಗೆ ನಾನು ವಿಲನ್ ಅಲ್ಲ. ಅವರ ಪ್ರೀತಿ ಒಂದಾಗೋದಕ್ಕೆ, ಅವ್ರ ಪ್ರೀತಿ ಪರಸ್ಪರ ಗೊತ್ತಾಗೋದಕ್ಕೆ ನಾನೇ ಕಾರಣ ಆಗಿರ್ತೀನಿ. ಹಂಗೆ ಅದೇನು ರೊಮ್ಯಾಂಟಿಕ್ ವೇ ಅಲ್ವಲ್ಲ. ಅದು ಹೇಗಾದರೂ ಸರಿ, ಇಮೋಷನಲಿ ಹೇಗಾದರೂ ಸರಿ. ಕೊಟ್ಟ ನಂತರ ಅಲ್ಲ, ನನ್ನ ಕ್ಯಾರೆಕ್ಟರ್ ಇರಲಿಲ್ಲ ಅಂದರೆ ಆ ಸಿಚುವೇಶನ್ ಕ್ರಿಯೇಟೇ ಆಗ್ತಿರ್ಲಿಲ್ಲ. ನೀವು ಹೇಳ್ಕೊಳ್ತಾನೆ ಅಲ್ಲ, ವಿಲನ್ ಕ್ಯಾರೆಕ್ಟರ್ ಇರಲೇಬೇಕು. ಅದೇ ಅವ್ರು ಮೊದಲನೇ ಸ್ಟಾರ್ಟಿಂಗ್ ಅಲ್ಲೇ ತಗೊಂಡ್ಬಿಟ್ರು ಸರ್, ವಿಲನ್ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ವಿಲನ್ ಎಷ್ಟು ಸ್ಟ್ರೆಂತ್ ಆಗಿ ಎಷ್ಟು ಸ್ಟ್ರಾಂಗ್ ಆಗಿ ಇರ್ತಾರ ಅಷ್ಟೇ ಹೀರೋ ಹೀರೋಯಿನ್ ಕ್ಯಾರೆಕ್ಟರ್. ಹೌದು ಅಂತ ನಿಮ್ಮಿಂದನೇ ನಾವು ಸರ್. ಅಲ್ಲ, ಅದಕ್ಕೆ ಸ್ಟ್ರೆಂತ್ ಆಗಿ ಅನ್ನೋದಕ್ಕೆ ಇಲ್ಲಿ ಬೇರೆ ಥರ ಸ್ಟ್ರೆಂತ್ ಆಗಿ ವರ್ಕ್ ಮಾಡಿಸಿದ್ದಾರೆ. ಹೇಗೆ ಅಂತಂದರೆ, ಸೊ ಅವನೇನೋ ಒಂದು ಮಾಡ್ತಿರೋ ಕೆಲಸ ಗೊತ್ತಾಗಬಾರ್ದು. ಸೊ ಗೊತ್ತಾಗದೆ ಅವನು ಆ್ಯಕ್ಚುಲಿ ಅವನಿಗೂ ಒಂದು ಎಮೋಷನ್ಸ್ ಇರುತ್ತೆ, ಆ ಹಿಡನ್ ಎಮೋಷನ್ಸು ಎಲ್ಲೂ ಕಾಣಬಾರ್ದು, ಬಟ್ ಅವನ ಇಂಟೆನ್ಷನ್ ರೀಚ್ ಆಗಬೇಕು. ಸೊ ಇದನ್ನು ತುಂಬ ಬ್ಯಾಲೆನ್ಸ್ಡಾಗಿ ಮಾಡಿಸ್ಕೊಂಡು ಹೋಗಿದ್ದಾರೆ. ಸೊ ನನಗೆ ಖುಷಿ ಇದೆ. ಅಲ್ಲ ನಾನು ಇದಕ್ಕೆ ಇನ್ನೊಂದು ಹೇಳಬೇಕು ಅಂತಂದರೆ, ಮಿಂಚು ಅಂತ ಒಂದು ಸೀರಿಯಲ್ ಮಾಡ್ತಿದ್ದೆ ಅದರಲ್ಲಿ ವಿಲನ್ ಕ್ಯಾರೆಕ್ಟರ್ ನಂದು. ಡೈರೆಕ್ಟ್ರು ಬಂದು ಹೇಳಿದರು, ವಿಲನ್ ಅಂದ ತಕ್ಷಣ ಹಿಂಗೆ ಕಂಡುಬಿಡ್ಬೇಕು, ಹಿಂಗೆ ಹಲ್ಲು ಮಸಿಬೇಕು, ಹೀಗೆ ಮಾಡ್ಬೇಕು. ಅಲ್ಲ ಕಣೋ. ಸೊ ನೀನು ಅಂದರೆ ಕೆಟ್ಟವ್ರು ಯಾರು, ನಾನು ಕೆಟ್ಟವನು ಅಂತೇಳಿ ಬೋರ್ಡ್ ಹಾಕ್ಕೊಂಡು ಹೋಗಲ್ಲ. ಹೌದು. ಎಲ್ಲರೂ ಒಳ್ಳೆಯವ್ರಂತಲೇ ತೋರಿಸ್ಕೊಳ್ತಿರ್ತಾರೆ, ಆದರೆ ಮಾಡುವಂಥ ಕೃತ್ಯಗಳು ಕೆಟ್ಟವಾಗಿರ್ತವೆ, ಅದರ ಪರಿಣಾಮ ಕೆಟ್ಟದಾಗಿರುತ್ತೆ, ಅವ್ರು ನೋಯ್ತಾ ಇರ್ತಾರೆ. ನೀನು ಕೆಟ್ಟವನಾಗಿ ಕಂಡುಬಿಟ್ರೆ ಯಾರು ಬರ್ತಾರೆ ನಿನ್ನ ಹತ್ರ? ಸೊ ಇದು ಒಂದು ಥಾಟ್ ಇತ್ತು. ಹಾಗೆ ಒಂದು ಈ ಥರದ್ದು ಏನು ಇಲ್ಲ ಅನ್ನೋ ಕಾರಣಕ್ಕೆ ಆನಂತರ ಹೀರೋ ಹೀರೋಯಿನ್ ನಡುವೆ ನಾನು ಅವ್ರನ್ನ ಏನು ಅವರ ಪರ್ಸ್ನಲ್ ಲೈಫ್ ನಾನೇನು ಟಚ್ ಮಾಡೋಕ್ಕೆ ಹೋಗೋದಿಲ್ಲ. ಮೀನ್ಸ್ ನನ್ನ ಕ್ಯಾರೆಕ್ಟರ್ ಏನು ಟಚ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ನನ್ನ ಬಿಸ್ನೆಸ್ ಏನಿರುತ್ತೆ ಅದನ್ನು ಹೇಗೆ ನಾನು ನಡೆಸ್ಕೊಂಡು ಹೋಗಬೇಕು, ಅದನ್ನು ಹೇಗೆ ಎನ್ಕ್ಯಾಶ್ ಮಾಡಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಇರುತ್ತೆ. ನಮ್ಮನ್ನ ಹೆಂಗೆ ತಗ್ಲಾಕ್ಬೇಕು ಅದರಲ್ಲಿ ಅದು ಹೇಗಾಗುತ್ತೆ ಅಂತಂದರೆ, ಅವರು ಆ್ಯಕ್ಚುಲಿ ಗೊತ್ತಿಲ್ಲ ನನಗೆ ಇದನ್ನು ಹೇಳಬೇಕು ಪರವಾಗಿಲ್ಲ ಹೇಳಿ ಸರ್. ಪ್ರಪೋಸ್ ಮಾಡಬೇಕು ಅಂತಲೇ ಸಿನಿಮಾ ಕ್ರಿಯೇಟ್ ಆಗುತ್ತೆ. ಓಕೆ. ಹುಡುಗ ಹುಡುಗಿಗೆ ಪ್ರಪೋಸ್ ಮಾಡಬೇಕು ಅಂತಲೇ ಸಿನಿಮಾ ಕ್ರಿಯೇಟ್ ಆಗುತ್ತೆ. ಅದೊಂದು ಸಂದರ್ಭ ಬರುತ್ತೆ, ಅದು ಆಗಲ್ಲ, ಪ್ರಪೋಸ್ ಮಾಡಲಿಕ್ಕೆ ಆಗೋಲ್ಲ. ಒಟ್ಟಾರೆ ಸಿನಿಮಾ ಕ್ಲೈಮ್ಯಾಕ್ಸಿಗೆ ಬಂದಾಗ ಅನಿವಾರ್ಯ ಕಂಡೀಷನ್ಗಳು ಅಥವಾ ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗಿ ಅವನು ಅವನ ಮನಸ್ಸಿನಲ್ಲಿರೋದನ್ನೆಲ್ಲವನ್ನೂ ಹೇಳ್ಕೊಳ್ತಾನೆ. ಹೀರೋಯಿನ್ ಕೂಡ ಹೀಗಿತ್ತು ಅಂತೇಳಿ ಅವಳು ಅದನ್ನೆಲ್ಲ ಕೇಳಿಸ್ಕೊಳ್ತಾಳೆ. ಅಂದರೆ ಪರಸ್ಪರ ಅಲ್ಲಿ ಪ್ರಪೋಸ್ ಆಗುತ್ತೆ, ಅದಕ್ಕೆ ನಾನು ಕಾರಣ ಆಗ್ತೀನಿ. ಇಮೋಷನಲ್ ವೇ ಅದಕ್ಕೆ ಇವರೇ ಕಾರಣ ಆಗ್ತಾರೆ, ನಾಟ್ ಇನ್ ಅ ರೊಮ್ಯಾಂಟಿಕ್ ವೇ. ಇಮೋಷನಲ್ ವೇ ಆಗಿನೇ ನಮಗೆ ಗೊತ್ತಾಗುತ್ತೆ, ಓಕೆ ಫೈನ್, ಈವನ್ ಹಿ ವಾಸ್ ಇನ್ ಲವ್ ವಿತ್ ಮೀ ಅಂತ. ಹಂಗಾದ್ರೆ ಗೊತ್ತಾಗೋದಕ್ಕೂ ನೀವೇ ಕಾರಣ. ಹಾಂ, ಅಂದರೆ ಎಸ್ಪೆಷಲಿ ಈ ಸಿನಿಮಾದ ವಿಲನ್ ಆಗಿ, ಸಿನಿಮಾ ಕಥೆನಲ್ಲಿ ವಿಲನ್ ಇರ್ಬೋದು ಅಥವಾ ನೆಗೆಟಿವ್ ಇರ್ಬೋದು, ಆದರೆ ಪ್ರೇಮಿಗಳಿಗೆ ನಾನು ವಿಲನ್ ಅಲ್ಲ. ಅವರ ಪ್ರೀತಿ ಒಂದಾಗೋದಕ್ಕೆ, ಅವ್ರ ಪ್ರೀತಿ ಪರಸ್ಪರ ಗೊತ್ತಾಗೋದಕ್ಕೆ ನಾನೇ ಕಾರಣ ಆಗಿರ್ತೀನಿ. ಹಂಗೆ ಅದೇನು ರೊಮ್ಯಾಂಟಿಕ್ ವೇ ಅಲ್ವಲ್ಲ. ಅದು ಹೇಗಾದರೂ ಸರಿ, ಇಮೋಷನಲಿ ಹೇಗಾದರೂ ಸರಿ. ಕೊಟ್ಟ ನಂತರ ಅಲ್ಲ, ನನ್ನ ಕ್ಯಾರೆಕ್ಟರ್ ಇರಲಿಲ್ಲ ಅಂದರೆ ಆ ಸಿಚುವೇಶನ್ ಕ್ರಿಯೇಟೇ ಆಗ್ತಿರ್ಲಿಲ್ಲ.
ನೀವು ಹೇಳ್ಕೊಳ್ತಾನೆ ಅಲ್ಲ ವಿಲನ್ ಕ್ಯಾರೆಕ್ಟರ್ ಇರಲೇಬೇಕು. ಅದೇ ಅವ್ರು ಮೊದಲನೇ ಸ್ಟಾರ್ಟಿಂಗ್ ಅಲ್ಲೇ ತಗೊಂಡ್ಬಿಟ್ರು ಸರ್ ವಿಲನ್ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ವಿಲನ್ ಎಷ್ಟು ಸ್ಟ್ರೆಂತ್ ಆಗಿ ಎಷ್ಟು ಎಷ್ಟು ಸ್ಟ್ರಾಂಗ್ ಇರ್ತಾರೋ ಅಷ್ಟೇ ಆಗಿರುತ್ತೆ ಹೀರೋ ಹೀರೋಯಿನ್ ಕ್ಯಾರೆಕ್ಟರ್. ಹೌದು ಅಂತ ನಿಮ್ಮಿಂದನೇ ನಾವು ಸರ್. ಅಲ್ಲ ಅದಕ್ಕೆ ಸ್ಟ್ರೆಂತ್ ಆಗಿ ಅನ್ನೋದಕ್ಕೆ ಇಲ್ಲಿ ಬೇರೆ ಥರ ಸ್ಟ್ರೆಂತ್ ಆಗಿ ವರ್ಕ್ ಮಾಡಿಸಿದ್ದಾರೆ. ಹೇಗೆ ಅಂತಂದರೆ ಸೊ ಅವನೇನೋ ಒಂದು ಮಾಡ್ತಿರೋ ಕೆಲಸ ಗೊತ್ತಾಗಬಾರ್ದು. ಸೊ ಗೊತ್ತಾಗದೆ ಅವನು ಆ್ಯಕ್ಚುಲಿ ಅವನಿಗೂ ಒಂದು ಎಮೋಷನ್ಸ್ ಇರುತ್ತೆ, ಆ ಹಿಡನ್ ಎಮೋಷನ್ಸು ಎಲ್ಲೂ ಕಾಣಬಾರ್ದು, ಬಟ್ ಅವನ ಇಂಟೆನ್ಷನ್ ರೀಚ್ ಆಗಬೇಕು. ಸೊ ಇದನ್ನು ತುಂಬ ಬ್ಯಾಲೆನ್ಸ್ಡ್ ಆಗಿ ಮಾಡಿಸ್ಕೊಂಡು ಹೋಗಿದ್ದಾರೆ. ಸೊ ನನಗೆ ಖುಷಿ ಇದೆ.